ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ನಾನು ನಮ್ಮ ಭರತನಾಟ್ಯ ರಂಗಪ್ರವೇಶದ್ದು ಪ್ರಿಪ್ರೇಷನ್ಸ್ ಎಲ್ಲ ಹಾಕಿದ್ದೆ. ಇವರಿಬ್ರು ವ್ಲಾಗ್ ಸ್ಟಾರ್ಟಿಂಗ್ ಅಲ್ಲೇ ಎಷ್ಟೊಂದು ರೆಡಿ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇದು ನಮ್ಮ ರಂಗಪ್ರವೇಶದ್ದು ಸೆಕೆಂಡ್ ಫೋಟೋಶೂಟ್ ಅಂತಾನೆ ಹೇಳ್ಬೋದು. ದಕ್ಷು ಫೋಟೋಗ್ರಫಿ ಅಂತ, ಇವರು ದುರ್ಗದವರೇನೆ. ದಕ್ಷು ಅಂತ ಹೇಳ್ಬಿಟ್ಟು ತುಂಬಾ ಕ್ರಿಯೇಟಿವ್ ಆಗಿ, ಇನ್ನೋವೇಟಿವ್ ಆಗಿ, ತುಂಬಾ ಪ್ರೊಫೆಷನಲ್ ಆಗಿ ಫೋಟೋಶೂಟ್ನ ಮಾಡಿಕೊಟ್ರು. ತುಂಬ ಪೇಷನ್ಸಿಂದ ಕಾಮ್ ಆಗಿ ಪ್ರತಿಯೊಂದು ಬ್ಯಾಕ್ ಡ್ರಾಪು, ಒಂದು ಪೊಸಿಷನ್ ಆಗಿರ್ಬೋದು, ಪೋಸ್ಚರು, ಪ್ರತಿಯೊಂದೂ ನಮ್ಗೆ ಓಕೆ ಅನ್ನೋವರೆಗೂ ಅವ್ರು ಅಷ್ಟು ಪೇಷನ್ಸಿಂದ ನೋಡ್ತಾ ಇದ್ರು. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಇಲ್ಲಿ ಕ್ಯಾಪ್ಷನ್ಸಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ನಿಮ್ಗೆ ಇಷ್ಟ ಆಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಫೋಟೋಸ್ ಕೂಡ ನಾನು ಇದ್ದೇ ವಿಡಿಯೋ ಆದ ತಕ್ಷಣ ಹಾಕಿದ್ದೀನಿ. ನಮ್ಮ ಫೋಟೋಸ್ ನೋಡ್ಬೋದು ನೀವು, ಎಷ್ಟು ಕ್ರಿಯೇಟಿವ್ ಆಗಿದ್ದಾವೆ. ನೇಚರ್ ಎಷ್ಟು ಆರ್ಟ್ಗೆ ಸಪೋರ್ಟಿವ್ ಆಗಿರುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಅನ್ಸುತ್ತೆ. ನಾವಿಲ್ಲಿ ಶಿವನ್ ಪೋಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಂದ ಹಸು ಎಷ್ಟು ಚೆನ್ನಾಗಿ ಬಂತು, ನಂದಿ ತರ. ನಮ್ಮ ಫೋಟೋ ಅಲ್ಲೂ ಅಷ್ಟೇ, ಬ್ಯಾಕ್ ಸೈಡ್ ಅಲ್ಲಿ ಹಸು ಎಷ್ಟು ನ್ಯಾಚುರಲ್ ಆಗಿದೆ. ಶಿವನ್ಗೆ ವಾಹನ ನಂದಿ ಹೆಂಗೋ ಅದೇ ತರ ಕಾಣುತ್ತೆ. ಇದಂತೂ ನನಗೆ ತುಂಬಾ ಖುಷಿಯಾದ ವಿಷಯ. ನಾನಂತೂ ಈ ಫೋಟೋಶೂಟ್ನ ತುಂಬಾ ಎಂಜಾಯ್ ಮಾಡಿದೆ. ಇಷ್ಟು ಬ್ಯೂಟಿಫುಲ್ ಬ್ಯಾಕ್ ಡ್ರಾಪ್ ನಮ್ಮ ದುರ್ಗದಲ್ಲಿ ಮಾತ್ರ ಸಿಗಕ್ ಸಾಧ್ಯ ಅನ್ಸುತ್ತೆ. ಅದಾದ್ಮೇಲೆ ನಾವು ಬರ್ಗೇರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಶೀರ್ವಾದ ಪಡೆದು ಅಲ್ಲಿಂದ ಮನೆಗೆ ರಿಟರ್ನ್ ಹೋದ್ವಿ. ಅಲ್ಲಿಂದ ನೆಕ್ಸ್ಟ್ ಡೇ ನಮಗೆ ಪ್ರಾಕ್ಟೀಸ್ ಇತ್ತು. ಪ್ರಾಕ್ಟೀಸ್ ಸೆಷನ್ ಆದಮೇಲೆ ನಾನು ನನ್ನ ತಂಗಿ ವಿಡಿಯೋ ತಕ್ಕೊತಾ ಇದ್ವಿ. ನೆಕ್ಸ್ಟ್ ನಾನು ನಮ್ಮ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡೋಕ್ಕೆ ಅಂತ CNC PU ಕಾಲೇಜ್ಗೆ ಹೋಗಿದ್ದೆ. ನಾನು ಓದಿದ್ದಿಲ್ಲೇನೆ PUನ. ಮಂಜುನಾಥ್ ಸರ್ ಮತ್ತು ನಾಗರಾಜ್ ಸರ್ ಸಿಕ್ಕಿದ್ರು. ನಾನು ಕಾಲೇಜಲ್ಲಿ ಇದ್ದಿದ್ದರಿಂದ ಹಿಡಿದು ಇಲ್ಲಿವರೆಗೂ ನನ್ನ ಲೆಕ್ಚರರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ಅಷ್ಟೇ. ಇದು ನಮ್ಮ ಸೆಕೆಂಡ್ ಬ್ಯಾಚ್ ಆ್ಯಕ್ಚುಲಿ CNCಯಲ್ಲಿ. ಅದು ನಿಮ್ಮ ಬೆಂಚಿನ ಬರೆದ್ರದ್ದು ಹಂಗೆ ಐತೆ ನೋಡು, ಅಲ್ಲೇ ಹೋಗ್ತೀನಿ ಹೋಗು. ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿದ್ರು, ನನಗಂತೂ ತುಂಬ ಖುಷಿ ಆಯಿತು. ಮತ್ತು ನಾನು ವಾಸವಿ ಸ್ಕೂಲ್ಗೆ ಹೋಗಿದ್ದೆ, ನಮ್ಮ ಸ್ಕೂಲ್ಗೆ. ಇಲ್ಲೂ ನಂಗೆ ತುಂಬ ಖುಷಿ ಆಯಿತು, ಎಲ್ಲರನ್ನೂ ಇನ್ವೈಟ್ ಮಾಡಿ. ಅದಾದಮೇಲೆ ಚಿನ್ಮಯಿ ಫ್ರೆಂಡ್ ಮಾನ್ಯ ಮನೆಗೆ ಹೋಗಿದ್ದೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಇನ್ವೈಟ್ ಮಾಡಿದೆ. ಅದಾದಮೇಲೆ ನಮ್ಮ ಡಾನ್ಸ್ ಕ್ಲಾಸಲ್ಲಿ ಸುಖಿ ಬರ್ಡೇ. ಆಮೇಲೆ ನೆಕ್ಸ್ಟ್ ಡೇ ನಮ್ಮದು 3rd ರಿಹರ್ಸಲ್ ಇತ್ತು, ಅಂದರೆ ನೆನ್ನೆ. ಬೆಂಗಳೂರಿಂದ ಮ್ಯೂಸಿಷಿಯನ್ಸ್ ಎಲ್ಲ ಬಂದಿದ್ರು. ನಮ್ಮ ಪ್ರೋಗ್ರಾಮ್ ನಡೀತಿರೋ ಪ್ಲೇಸ್ ಇದು GG ಸಮುದಾಯ ಭವನ ಅಂತ, ಅಪ್ಪಾಜಿ ಪರಿಸರ ಪಕ್ಕ ಸ್ಟೇಡಿಯಂ ರೋಡಲ್ಲಿ, ಚಿತ್ರದುರ್ಗದಲ್ಲಿ. ಇಲ್ಲೇ ರಿಹರ್ಸಲ್ ಇತ್ತು. ಗೆಜ್ಜೆ ಕಟ್ಕೊಂಡು ರೆಡಿ ಆಗ್ತಾ ಇದ್ವಿ ನಾನು ನನ್ನ ತಂಗಿ.
ರಂಗಪ್ರವೇಶ ಪ್ರಿಪ್ರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಬ್ಯಾನರ್ಸ್ ಆಗಿರ್ಬೋದು, ಇನ್ವಿಟೇಷನ್ ಇರ್ಬೋದು, ಜಿ ಸಮುದಾಯ ಭವನ ಒಳಗಡೆ ಸ್ಟೇಜ್ ಡೆಕೋರೇಷನ್ ಇರ್ಬೋದು. ಮಂಜು ಅಂಕಲ್ ಅಂತೂ ಫುಲ್ ಎಫರ್ಟ್ಸ್ ಹಾಕಿ ಎಲ್ಲ ಪ್ರಿಪ್ರೇಷನ್ಸ್ ನಡೆಸ್ತಾ ಇದ್ದಾರೆ. ನೀವು ಎಲ್ರೂ ಇದೇ ಸಂಡೇ ಅಂದರೆ ನಾಳೆನೇ 27 ಈವ್ನಿಂಗ್ 5 o'clockಗೆ ಜಿ ಸಮುದಾಯ ಭವನದಲ್ಲಿ ನಂದು ಮತ್ತೆ ನನ್ನ ತಂಗಿ ಚಿನ್ಮಯಿದು ಭರತನಾಟ್ಯ ರಂಗ ಪ್ರವೇಶಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಎಲ್ಲರೂ ನೀವೆಲ್ಲ ಬರಬೇಕು, ಪ್ರೋಗ್ರಾಮ್ ನೋಡಬೇಕು, ಹೇಗಿರುತ್ತೆ ಏನು ರಂಗಪ್ರವೇಶ ಅಂತ. ನಮ್ಮ ಪದ್ಧತಿ, ನಮ್ಮ ಸಂಪ್ರದಾಯ ಮತ್ತು ನಮ್ಮ ಕಲ್ಚರ್ನ ನಾವು ಇನ್ನೂ ಬೆಳೆಸ್ಬೇಕು, ಎಲ್ಲರೂ ಕೈ ಜೋಡಿಸೋಣ ಇದಕ್ಕೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಚಂದನಾ KP ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.